ನಮಸ್ಕಾರ ಮಕ್ಕಳೇ, ಎಲ್ಲ ಹೇಗಿದ್ದೀರಾ ಮಕ್ಕಳೇ? ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ವಿಪ್ರನ ಮಡದಿಯ ವ್ಯಾಪಾರ. ವಿಪ್ರ ಅಂದರೆ ಬ್ರಾಹ್ಮಣ, ಬ್ರಾಹ್ಮಣನ ಮಡದಿಯ ವ್ಯಾಪಾರ. ಈ ಕಥೆ ಏನು ಅಂತ ನೋಡ್ಕೊಂಬರೋಣ. ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಮದುವೆ ಆಗಿರುತ್ತೆ. ಅವನಿಗೆ ಯಾವುದೋ ಆಸ್ತಿ ಇರಲ್ಲ ಅಥವಾ ಯಾವುದೇ ಆದಾಯ ಬರುವಂಥ ಒಂದು ಕೆಲಸನೂ ಇರಲ್ಲ. ಅವನು ದಿನಾಲೂ ಭಿಕ್ಷೆ ಬೇಡಿ ತನ್ನ ಜೀವನವನ್ನು ನಡೆಸ್ತಿರ್ತಾನೆ. ಆದರೆ ಅವನ ಹೆಂಡತಿ ಒಂದು ಸ್ವಲ್ಪ ಬುದ್ಧಿವಂತೆ ಹಾಗೂ ಚಿತ್ರಳಾಗಿರ್ತಾಳೆ. ಅದ್ರ ಜೊತೆಗೆ ಸ್ವಲ್ಪ ಲೋಭಿತನೂ ಇರುತ್ತೆ ಅವಳಿಗೆ. ಲೋಭಿ ಅಂದರೆ ಸ್ವಲ್ಪ ಆಸೆ ಜಾಸ್ತಿ ಇರುತ್ತೆ. ಒಂದಿನ ಅವಳು ಯೋಚನೆ ಮಾಡ್ತಾಳೆ, ಬ್ರಾಹ್ಮಣನು ಭಿಕ್ಷೆಗೆ ಹೋಗಿ ಆ ಭಿಕ್ಷೆಯಲ್ಲಿ ಅವನಿಗೆ ಅಕ್ಕಿಯನ್ನು ಕೊಟ್ಟಿರ್ತಾರೆ. ಆ ಅಕ್ಕಿಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಮನೆಗಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಣನೂ ಕೊಟ್ಟಿರ್ತಾರೆ. ಆ ಹಣವನ್ನು ಹೆಂಡತಿ, ಈ ಹಣವನ್ನು ಇಟ್ಕೊಂಡು ನಾನೇನಾದ್ರು ವ್ಯಾಪಾರ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾಳೆ. ಮೊದಲನೇದಾಗಿ ಅವಳಿಗೆ ಅಕ್ಕಿ ವ್ಯಾಪಾರ ಮಾಡೋಣ ಅಂತ ಅನಿಸುತ್ತೆ. ಸೊ ಅವನಿಗೆ ಬಂದಂಥ ಹಣದಿಂದ ಅಕ್ಕಿಯನ್ನು ಕೊಂಡ್ಕೊಂಡು ಆ ಅಕ್ಕಿಯನ್ನು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದರಿಂದ ಅವಳಿಗೆ ಸ್ವಲ್ಪ ಲಾಭನೂ ಬರುತ್ತೆ. ಅದರಿಂದ ಸ್ವಲ್ಪ ಸ್ವಲ್ಪವಾಗಿ ಅವಳ ವ್ಯಾಪಾರವನ್ನು ಹೆಚ್ಚಿಸ್ಕೊತಾ ಹೋಗ್ತಾಳೆ. ಹೀಗೆ ವ್ಯಾಪಾರ ಹೆಚ್ಚಿಸ್ಕೊಂಡಾಗ ಸ್ವಲ್ಪ ದಿನಗಳು ಕಳೆದಂಗೆ ಹೆಚ್ಚಿನ ಹಣವನ್ನು ಗಳಿಸೋಕ್ಕೆ ಶುರು ಮಾಡ್ತಾಳೆ. ಆದರೆ ಅವಳಿಗೆ ಲಾಭ ವ್ಯಾಪಾರದಲ್ಲಿ ಹೆಚ್ಚಾದಂಗೆ ಲೋಭ ಅಥವಾ ಲೋಭಿತನ ಅಂದರೆ ಹೆಚ್ಚು ಆಸೆ ಹೆಚ್ಚಾಗುತ್ತೆ ಅವಳಿಗೆ. ಅವಳು ಇನ್ನಷ್ಟು ಹಣ ಮಾಡಬೇಕು ಅಂತ ಒಂದು ದೊಡ್ಡ ವ್ಯಾಪಾರಕ್ಕೆ ಕೈ ಹಾಕ್ತಾಳೆ. ಆ ವ್ಯಾಪಾರಕ್ಕೆ ಕೈ ಹಾಕಿದಾಗ ಆ ವ್ಯಾಪಾರನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಅವಳಿಗೆ ಸರಿಯಾಗಿ ತಿಳಿಯಿಲ್ಲ. ಅಂದರೆ ಅವಳು ವ್ಯಾಪಾರದಲ್ಲಿ ಲೆಕ್ಕವನ್ನು ತಪ್ಪುತ್ತಾಳೆ. ಆ ಅಜಾಗೃತೆಯಿಂದ ಅವಳ ಒಂದು ವ್ಯಾಪಾರ ಏನಾಗುತ್ತೆ, ಬಹಳಷ್ಟು ನಷ್ಟಕ್ಕೆ ಗುರಿಯಾಗುತ್ತೆ ಮಕ್ಕಳೇ. ಆವಾಗ ಬ್ರಾಹ್ಮಣ ಹೇಳ್ತಾನೆ, ನೀನು ಅತಿಯಾದ ಲೋಭಿತನ ಈ ಒಂದು ನಾಶಕ್ಕೆ ಕಾರಣ ಆಗುತ್ತೆ. ನಿಧಾನವಾಗಿ ಜಾಗರೂಕತೆಯಿಂದ ಮಾಡಿದರೆ ಈ ರೀತಿ ನಷ್ಟ ಆಗ್ತಿರ್ಲಿಲ್ಲ ನಮಗೆ ಅಂತ ಆ ಬ್ರಾಹ್ಮಣ ಅವನ ಹೆಂಡತಿಗೆ ಹೇಳ್ತಾನೆ. ಆವಾಗ ಆ ಹೆಂಡತಿಗೆ ತಾನು ಮಾಡಿದ ತಪ್ಪು ಅರಿವಾಗುತ್ತೆ. ಇನ್ನು ಮುಂದೆ ಈ ರೀತಿ ಮಾಡಲ್ಲ, ಹಂತವಾಗಿ ವ್ಯಾಪಾರನ ಅಭಿವೃದ್ಧಿಗೊಳಿಸ್ಕೋತೀನಿ, ಹಾಗೆ ಲಾಭವನ್ನು ಪಡಿತೀನಿ ಅಂತ ಅವಳು ನಿರ್ಧರಿಸ್ತಾಳೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಅತಿ ಲೋಭಿತನ ಮತ್ತು ಅಜಾಗರೂಕತೆ ನಾಶಕ್ಕೆ ಕಾರಣ ಆಗುತ್ತೆ. ವಿವೇಕದಿಂದ ಹಾಗೂ ನಮ್ಮ ಮಿತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸಾಕಷ್ಟು ಸಿಗುತ್ತದೆ. ಅಂದರೆ ಯಾವುದನ್ನೇ ಆಗಲಿ ನಮ್ಮ ಒಂದು ಮಿತಿಗೆಯಲ್ಲಿ ಕೆಲಸ ಮಾಡಬೇಕು. ನಮ್ಮ ಮಿತಿ ಮೀರಿದ ಕೆಲಸದಿಂದ ನಾವು ಆಪತ್ತನ್ನು ಎದುರಿಸಬೇಕಾಗುತ್ತೆ ಮಕ್ಕಳೇ. ಅದರಿಂದ ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಯಾವುದನ್ನು ನಿಮ್ಮ ಕಂಟ್ರೋಲ್ ತಪ್ಪುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಯಾವುದೇ ಆಗಲಿ ಸ್ಥಿಮಿತ ಇರಬೇಕು. ಯಾವುದೇ ಕೆಲಸವನ್ನು ಸ್ಥಿಮಿತದಲ್ಲಿಟ್ಕೊಂಡು ಮಾಡಿ. ಅದರಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಮಕ್ಕಳೇ. ಈ ಕತೆ ನಿಮಗೆ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೋತೀನಿ.